ಬರೋರು ಬರ್ತಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪಿಖಿಲೈಃ ಸ್ವಾಖ್ಯೈಃ ಅಸ್ಯೋದ್ಭವ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ ಮಮ. ಶ್ರೀಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದ 15ನೇ ಶ್ಲೋಕ. ಸ್ವಯಮೇವಾತ್ಮನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ. ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಅವನೇ ಹೇಳ್ತಾ ಇದ್ದಾನೆ. ಅರ್ಜುನ ಇನ್ನು ಕೃಷ್ಣನ ಕುರಿತು ಹೇಳ್ತಾ ಇದ್ದಾನೆ. ಹೇ ಸಕಲ ಜೀವರ ಸೃಷ್ಟಿಕರ್ತನೆ, ಸೃಷ್ಟಿ ಮಾಡಿ ಬಿಟ್ಟ್ಯಾ ನೀನು? ಇಲ್ಲ. ಸಕಲ ಜೀವ ನಿಯಾಮಕನೇ, ದೇವಾದಿದೇವನೇ, ಜಗತ್ಪತಿಯೇ, ಹೇ ಪುರುಷೋತ್ತಮನೇ, ಎಲ್ಲ ಸಂಬೋಧನೆ. ನೀನು ಹೇಗಿದ್ದೀಯ ಗೊತ್ತಾ? ನೀನು ಮತ್ತೊಂದರ ಅಪೇಕ್ಷೆ ಇಲ್ಲದೇನೆ, ಮತ್ತೊಂದರ ಇಂದ್ರಿಯದ ಅಥವಾ ಯಾವುದೋ ಒಂದು ಕೆಲಸದ ಅಪೇಕ್ಷೆ ಇಲ್ಲದೇನೆ ನೀನು ನಿನ್ನ ಒಂದು ಸಾಮರ್ಥ್ಯದಿಂದಲೇನೆ ನಿನ್ನನ್ನ ನೀನು ತಿಳಿದಿರುವಿ. ಬೇರೆ ಯಾರ ಅಪೇಕ್ಷೆಯೂ ಇಲ್ಲ. ನಮಗೆ ನಮ್ಮನ್ನು ನಾವು ತಿಳಿಯಬೇಕು ಅಂದರೆ ಮೊಟ್ಟ ಮೊದಲಿಗೆ ನಾವು ನಮ್ಮನ್ನ ತಿಳಿಯಬೇಕು ಅಂತಹ ಒಂದು ಪ್ರಕ್ರಿಯೆ ಗುರುಗಳ ಉಪದೇಶವನ್ನು ಮಾಡಬೇಕು. ನಮಗೆ ಈ ರೀತಿ ಧ್ಯಾನ ಮಾಡಬೇಕು, ಈ ರೀತಿ ಪ್ರಾಣಾಯಾಮಾದಿಗಳನ್ನ ಮಾಡಬೇಕು. ಮತ್ತೊಂದರ ಅಪೇಕ್ಷೆ ಇದೆ ನಮಗೆ. ನಮ್ಮ ಇಂದ್ರಿಯಗಳ, ನಮ್ಮ ಮನಸ್ಸಿನ ದೃಢತೆ, ಈ ರೀತಿ ಮೊದಲಾದಂತಹ ಸಾಪೇಕ್ಷೆ ಎಂಬುವಂಥದ್ದು ಇದೆ ನಮಗೆ. ಪರಮಾತ್ಮನಿಗೆ ಅಂಥದ್ದು ಯಾವುದೂ ಇಲ್ಲ. ಸಾಮರ್ಥ್ಯದಿಂದಲೇನೆ ಪರಮಾತ್ಮ ತನ್ನನ್ನ ತಾನು ತಿಳಿದುಕೊಂಡಿದ್ದೀಯಾ. ಹೇ ಸ್ವಾಮಿಯೇ, ಜಗತ್ಪತಿಯೇ, ಅಂತಹ ದೇವಾದಿದೇವನಿಯು ಎಂಬುದಾಗಿ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಹೇ ಭೂತಭಾವನ, ಎಲೈ ಜೀವ ಸೃಷ್ಟಿಕರ್ತನೇ, ಹೇ ಭೂತಭಾವನ, ಎಲೈ ಜೀವ ಸೃಷ್ಟಿಕರ್ತನೇ, ಹೇ ಭೂತೇಶ, ಎಲೈ ಜೀವ ನಿಯಾಮಕನೇ, ಹೇ ಭೂತೇಶ, ಎಲೈ ಜೀವ ನಿಯಾಮಕನೇ, ಹೇ ದೇವದೇವ, ದೇವಾಧಿದೇವನೇ, ಹೇ ದೇವದೇವ, ದೇವಾಧಿದೇವನೇ, ಹೇ ಜಗತ್ಪತೆ, ಎಲೈ ಜಗತ್ ಸ್ವಾಮಿಯೇ, ಎಲೈ ಜಗತ್ ಸ್ವಾಮಿಯೇ, ಹೇ ಪುರುಷೋತ್ತಮ, ಎಲೈ ಪುರುಷೋತ್ತಮನೇ, ಹೇ ಪುರುಷೋತ್ತಮ, ಎಲೈ ಪುರುಷೋತ್ತಮನೇ, ತ್ವಂ ನೀನು, ತ್ವಂ ನೀನು, ಸ್ವಯಮೇವ ಬೇರೊಂದರ ಸಹಾಯವಿಲ್ಲದೇನೆ,
ಸ್ವಯಮೇವ ಬೇರೊಬ್ಬರ ಸಹಾಯವನ್ನ ಅಪೇಕ್ಷಿಸದೆ, ಸ್ವಯಮೇವ ಬೇರೊಬ್ಬ ಸಹಾಯ ಬೇರೊಂದು ಸಹಾಯ ಅಪೇಕ್ಷಿಸದೆ, ಆತ್ಮನ ನಿನ್ನ ಸಾಮರ್ಥ್ಯದಿಂದಲೇ, ಆತ್ಮನ ನಿನ್ನ ಸಾಮರ್ಥ್ಯದಿಂದಲೇ, ಆತ್ಮಾನಂ ನಿನ್ನ ತನ್ನನ್ನು, ಆತ್ಮಾನಂ ತನ್ನನ್ನು ವೇತ್ಥ ತಿಳಿದುಕೊಂಡಿರುವಿ, ವೇತ್ಥ ತಿಳಿದುಕೊಂಡಿರುವಿ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾದ್ರೆ ಮುಂದೆ ಹೋಗೋಣ. ಸರಿ, 16ನೇ ಶ್ಲೋಕ ನೋಡಿ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಖ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ಹೇ ಪರಮಾತ್ಮ, ನಿನ್ನ ನಿನ್ನ ನಾನಾ ವಿಧವಾದ ರೂಪಗಳು ಅಂತ ಇವೇನು, ನಾನಾ ವಿಧವಾದ ರೂಪಗಳು ಅಂತಂದ್ರೆ ಆ ವಿಭೂತಿ ರೂಪಗಳೇ. ನಾನಾ ವಿಧವಾದ ಲೋಕ ವಿಲಕ್ಷಣವೆನಿಸಿವೆಯೋ ಅಂತಹ ರೂಪಗಳು, ಯಾವ ರೂಪಗಳಿಂದ ಸಕಲ ಲೋಕವನ್ನು ನೀನು ವ್ಯಾಪಿಸಿರುವೆಯೋ ನೋಡಿ. ನಮಗೆಲ್ಲ 84 ಲಕ್ಷ ಜೀವಿಗಳು ಅಂದ್ರೆ ತಲೆಗೇನು ಬರ್ತದೆ? 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ನಮ್ಗೆ ತಲೆಗೇನು ಬರುತ್ತೆ? ಪ್ರಾಣಿನೋ, ಪಕ್ಷಿನೋ, ತಿಮಿಂಗಿಲೋ, ಜಲಚರವೋ ಅಥವಾ ಉಭಯಚರವೋ, ಕಣ್ಣಿಗೆ ಕಾಣುವಂಥದ್ದಷ್ಟೇ ನಮಗೆ ತಲೆಯಲ್ಲಿ ಬರೋದು. ಹವಾಮಾನದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿವೆ, ಎಷ್ಟು ಅತೀಂದ್ರಿಯವಾದ ಜೀವಿಗಳಿವೆ, ಎಷ್ಟು ಸೂಕ್ಷ್ಮ ದೇಹವುಳ್ಳಂತಹ ಜೀವಿಗಳಿವೆ. ಅವುಗಳಿಗೂ ಮಾತು ಬರುತ್ತೆ, ಅವುಗಳು ಮಾತಾಡ್ತಾ ಇರ್ತವೆ. ಆದ್ರೆ ನಮಗೂ ಮಾತು ಬರುತ್ತೆ, ನಮ್ಮ ಮಾತು ಅವುಗಳಿಗೆ ಅರ್ಥ ಆಗತ್ತೆ, ಅವುಗಳ ಮಾತು ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂದ್ರೆ ಅಂತಹ ಇಂದ್ರಿಯ ನಮಗಿಲ್ಲ. ಸೂಕ್ಷ್ಮವಾದ ಮಾತಿನ ಗ್ರಹಿಕೆ ನಮಗೆ ಇರೋದಿಲ್ಲ, ಸೂಕ್ಷ್ಮವಾದ ಆ ಒಂದು ಶರೀರದ ಗ್ರಹಿಕೆ ನಮಗಿರೋದಿಲ್ಲ. ಎಂತಹ ಮೈಕ್ರೋಸ್ಕೋಪ್ ಹಾಕೊಂಡ್ರು ಕೆಲವೊಂದು ಕಾಣೋದಿಲ್ಲ, ಬಹಳ 100x ಆ ರೀತಿ ಎಲ್ಲ ಮೈಕ್ರೋಸ್ಕೋಪ್ ಹಾಕುವಂತಹ ಪ್ರಸಂಗಗಳು ಬರ್ತವೆ. ಒಂದೊಂದು ಮಳೆ ಹನಿಯಲ್ಲೂ ಜೀವಿಗಳಿರ್ತವೆ, ಒಂದೊಂದು ಮಣ್ಣಿನ ಕಣದಲ್ಲೂ ಜೀವಿಗಳಿರ್ತವೆ. ಒಂದು ಕಡೆ ಕ್ರಿಯೆ ಆಗ್ತಾ ಇದೆ ಅಂತಂದ್ರೆ ಅದು ಜೀವಿಗಳು ಅಲ್ಲಿ ಇದೆ ಅಂತ ಅರ್ಥ. ಒಂದರಲ್ಲಿ ರುಚಿ ಇದೆ ಅಂತ ಅದರಲ್ಲಿ ಜೀವ ಇದೆ ಅಂತ ಅರ್ಥ. ಜೇನು ತುಪ್ಪದಲ್ಲಿ ಜೀವ ಇಲ್ಲ ಅಂತ ಅನ್ಕೊಳ್ತೀವಿ ನಾವು. ಎಷ್ಟು ರುಚಿ ಇದೆ ಜೇನುತುಪ್ಪ, ಯಾಕೆ? ಅಷ್ಟು ಸಿಹಿಯನ್ನ ಉಂಟು ಮಾಡ್ತಾ ಇದೆ. ಜೀವಕ್ಕೆ ಮಾತ್ರ ರುಚಿ ಇರುವಂಥದ್ದು. ಸುಗಂಧ, ಹೂವು, ಅದೊಂದು ಕ್ರಿಯೆ, ಪರಿಮಳವನ್ನ ಸೂಸುತ್ತೆ ಅದು. ಜೀವಿಗಳು ಅದರಲ್ಲಿ ಇರುವುದರಿಂದಲೇನೆ ಆ ಒಂದು ಕ್ರಿಯೆಯನ್ನ ಉಂಟು ಮಾಡುವಂಥದ್ದು. ಈ ರೀತಿ ಅನೇಕ ಜೀವಿಗಳಿವೆ, ಅತೀಂದ್ರಿಯವಾದ ಅನೇಕ ಜೀವಿಗಳಿವೆ. ಆ ರೀತಿಯೂ ಕೂಡ ನೀನು ಸಕಲ ಲೋಕವನ್ನ ವ್ಯಾಪಿಸಿರುವೆಯಲ್ಲಪ್ಪ. ಅಂತಹ ನಿನ್ನ ಒಂದು ರೂಪಗಳನ್ನ ಸಂಪೂರ್ಣವಾಗಿ ನನಗೆ ತಿಳಿ ಹೇಳು. ದಯವಿಟ್ಟು ಅಂತಹ ರೂಪಗಳನ್ನ ಸಂಪೂರ್ಣವಾಗಿ ನನಗೆ ತಿಳಿಸಿ ಹೇಳಲಿಕ್ಕೆ ಅತ್ಯಂತ ಕ್ಯಾಪಬಿಲಿಟಿ ಇರುವಂತಹ ವ್ಯಕ್ತಿ ಅಂದ್ರೆ ನೀನೇ, ಅರ್ಹನಾದ ವ್ಯಕ್ತಿ ಅಂದ್ರೆ ನೀನೇ. ದಯವಿಟ್ಟು ನನಗೆ ಆ ಒಂದು ನಿನ್ನ ರೂಪಗಳು ಇರುವಂತಹ ಒಂದು
ಆ, ವಿಭೂತಿ ರೂಪವನ್ನ, ಅಂದ್ರೆ ಒಂದನ್ನೇ ತಿಳ್ಕೊಂಡ್ರೆ ಎಲ್ಲವನ್ನೂ ನೋಡಿರ್ಬೇಕು ಅಂತಹ ಒಂದು ರೂಪವನ್ನ ನೀನು ತೋರಿಸು ಎಂಬುದಾಗಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಬರ್ಕೊಳ್ಳಿ. ಯಾಹ, ಇದು ಇದರಲ್ಲಿ ಇಲ್ಲ. ದಿವ್ಯಾಹ ಯಾಹ, ದಿವ್ಯಾಹ ಯಾಹ, ದಿವ್ಯಾಹ ಯಾಹ, ದಿವ್ಯವಾದ, ದಿವ್ಯವಾದ ಯಾವ ನಿನ್ನ, ದಿವ್ಯಾಹ ಯಾಹ, ದಿವ್ಯವಾದ ಯಾವ ನಿನ್ನ, ವಿಭೂತಯ ನಾನಾ ವಿಧವಾದ ರೂಪಗಳು, ನಾನಾ ವಿಧವಾದ ರೂಪಗಳು ಲೋಕ ವಿಲಕ್ಷಣವೆನಿಸಿವೆಯೋ, ನಾನಾ ವಿಧವಾದ ರೂಪಗಳು ಲೋಕ ವಿಲಕ್ಷಣವೆನಿಸಿವೆಯೋ, ಯಾಭಿಃ ವಿಭೂತಿಭಿಃ, ಯಾಭಿಃ ವಿಭೂತಿಭಿಃ, ಸ್ವಲ್ಪ ಇಲ್ಲಿ ನೀವು ಮೊಟ್ಟ ಮೊದಲಿಗೆ ದಿವ್ಯಾಹ ಯಾಹ ವಿಭೂತಯ ಅಂತ ಬರ್ಕೊಂಡ್ರಲ್ಲ, ದಿವ್ಯಾಹ ಯಾಹ ಯಾವ, ದಿವ್ಯವಾದ ಯಾವ, ಅಲ್ಲಿ ವಿಭೂತಯ ಅಂತ ಬರ್ಕೊಂಡ್ರಲ್ಲ, ಅಲ್ಲಿ ಆತ್ಮವಿಭೂತಯ ಅಂತ ಬರ್ಕೊಳ್ಳಿ. ಆತ್ಮವಿಭೂತಯ ಅಂತ ಬರ್ಕೊಳ್ಳಿ ಸಾಕು. ನೆಕ್ಸ್ಟ್, ಯಾಭಿಃ ವಿಭೂತಿಭಿಃ ಯಾವ ಆ ರೂಪಗಳಿಂದ, ಯಾವ ಆ ಲೋಕವಿಲಕ್ಷಣವಾದ ರೂಪಗಳಿಂದ, ಯಾವ ಆ ಲೋಕವಿಲಕ್ಷಣವಾದ ರೂಪಗಳಿಂದ, ತ್ವಂ ನೀನು, ತ್ವಂ ನೀನು, ಇಮಾನ್ ಲೋಕಾನ್, ಇಮಾನ್ ಲೋಕಾನ್ ಈ ಎಲ್ಲಾ ಲೋಕಗಳನ್ನು, ಇಮಾನ್ ಲೋಕಾನ್ ಈ ಎಲ್ಲಾ ಲೋಕಗಳನ್ನು ವ್ಯಾಪ್ಯ ತಿಷ್ಠಸಿ ವ್ಯಾಪಿಸಿರುವಿಯೋ, ವ್ಯಾಪ್ಯ ತಿಷ್ಠಸಿ ವ್ಯಾಪಿಸಿರುವಿಯೋ, ವ್ಯಾಪಿಸಿರುವೆಯೋ, ತಾಹ ಆ ನಿನ್ನ ರೂಪಗಳನ್ನು, ತಾಹ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಇದರಲ್ಲಿ ಇಲ್ಲ ಅದು. ತಾಹ ಆ ನಿನ್ನ ರೂಪಗಳನ್ನು ಅಶೇಷೇಣ ಸಂಪೂರ್ಣವಾಗಿ, ಅಶೇಷೇಣ ಸಂಪೂರ್ಣವಾಗಿ, ವಕ್ತುಮರ್ಹಸಿ ವಕ್ತುಮರ್ಹಸಿ ತಿಳಿ ಹೇಳಲು ಅರ್ಹನಾಗಿರುವಿ, ವಕ್ತುಮರ್ಹಸಿ ತಿಳಿ ಹೇಳಲು ಅರ್ಹನಾಗಿರುವಿ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಮುಂದೆ ಹೋಗೋಣ. ಹೌದಪ್ಪ, ಯಾಕೆ ಹೇಳ್ಬೇಕು ಅದನ್ನ? ಕೃಷ್ಣ ಹೇಳ್ಬೋದು, ಅಲ್ಲ ಅರ್ಜುನ, ನೀನು ಸದಾಕಾಲ ನನ್ನ ಭಜಸ್ತಾನೇ ಇರ್ತೀಯ, ಸದಾಕಾಲ ನನ್ನ ನಾಮಸ್ಮರಣೆಯಲ್ಲಿಯೇ ನಿರತನಾಗಿರ್ತೀಯ ಅಂತಂದ ಮೇಲೆ ನೀನೇ ಏನು ಸ್ವಲ್ಪ ಧ್ಯಾನ ಮಾಡು. ನಿನಗೆ ಆ ವಿಭೂತಿ ರೂಪಗಳು ಗೊತ್ತಾಗತ್ತೆ. ಮತ್ತೆ ನಾ ಯಾಕೆ ಉಪದೇಶ ಮಾಡಬೇಕು ನಿನಗೆ ಅಂತ ಏನಾದರೂ ಕೇಳಿದರೆ ಅದಕ್ಕಾಗಿ ಮುಂದೆ ಅರ್ಜುನನ ಉತ್ತರ. ಹೌದಪ್ಪ, ಇಲ್ಲ ಅಂದಿಲ್ಲ ಕೃಷ್ಣ. ಅದನ್ನೇ ಹೇಳ್ತಾ ಇದ್ದಾನೆ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಹೌದಪ್ಪ, ಇಲ್ಲ ಅಂದಿಲ್ಲ. ನಾನು ನಿನ್ನ ನಾಮಸ್ಮರಣೆಯನ್ನ ಮಾಡ್ತಾನೇ ಇದ್ದೇನೆ. ಹೇ ಭಗವನ್, ಅನಂತ ಶಕ್ತಿ ರೂಪನೇ, ನಿರಂತರವಾಗಿ ನಾನು ನಿನ್ನ ಧ್ಯಾನಿಸ್ತಾ ಇದ್ದರೂ ಕೂಡ, ಹೇ ಯೋಗಿನ್, ಸದ್ಗುಣೇಶ್ವರ ಸಂಪನ್ನನೇ, ನಿರಂತರವಾಗಿ ನಿನ್ನನ್ನು ನಾನು ಧ್ಯಾನ ಮಾಡ್ತಾ ಇದ್ರೂ ಕೂಡ ನಿನ್ನ ಒಂದು ಉಪದೇಶ ಇಲ್ಲದೇನೆ, ನಿನ್ನ ಒಂದು ಉಪದೇಶ ಇಲ್ಲದೇನೆ ನಾನಾ ಪ್ರಕಾರವಾದ ಆ ರೂಪಗಳನ್ನ ಹೇಗೆ ತಿಳಿದುಕೊಂಡೇನಪ್ಪ? ನಾನು ನನ್ನ ಒಂದು ಪರಿಧಿ ಅಂತ ಇದೆ. ನನ್ನ ಮನಸ್ಸು ಎಲ್ಲಿ ತನಕ ಹೋಗ್ಬೋದು, ಯಾವ್ಯಾವುದನ್ನ ನೋಡಿರ್ತೇವೋ ಅದನ್ನ ಸ್ಮರಣೆಗೆ ಬರುತ್ತಷ್ಟೇ ಮನಸ್ಸು. ಮನಸ್ಸಿನ ಕೆಲಸವೇ ಅಷ್ಟು. ನೋಡಿರುವುದರ ಅನುಭೂತವಾಗಿರುವ ವಸ್ತುವಿನ ಸ್ಮರಣೆಯನ್ನ ತಂದು ಕೊಡುವಂಥದ್ದು ವಸ್ತು ಹೊರತು ಅನನುಭೂತವಾಗಿರುವಂತಹ, ಎಂದೂ ಸಾಕ್ಷಾತ್ಕಾರವಿಲ್ಲದೇ ಇರುವಂತಹ ವಸ್ತುವಿನ ಸ್ಮರಣೆ ನಮಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶಕ್ತಿ ಮನಸ್ಸಿಗೆ ಇಲ್ಲವೇ ಇಲ್ಲ. ಇಲ್ಲ ಆಚಾರ್ಯ, ನಾವೆಲ್ಲೋ ನೋಡಿದ್ವಿ, ನಾವು ಈ ಜನ್ಮದಲ್ಲಂತೂ ನೋಡಿಲ್ಲ, ಆದ್ರೂ ಎಲ್ಲೋ ನೋಡಿದ್ವಿ ಅಂತ ಅನಿಸ್ತಾ ಇದೆ ಅಂತಂದ್ರೆ ಹಿಂದಿನ ಜನ್ಮದ ಸಂಸ್ಕಾರ ಅದಷ್ಟೇ. ನಾವಲ್ಲಿಗೆ ಹೋಗೇ ಇಲ್ಲ, ನಾವು ಆ ಸ್ಥಳಕ್ಕೆ ಹೋಗೇ ಇಲ್ಲ ಆಚಾರ್ಯ, ಆದ್ರೂ ನಮಗೇನೋ ಅನುಭವಕ್ಕೆ ಬರ್ತಾ ಇದೆ ಈಗ ನೋಡಿದಾಗ. ಹಿಂದೊಮ್ಮೆ ಇದು ನೋಡಿದ್ದೆ ಅಂತಂದ್ರೆ ಹಿಂದಿನ ಜನ್ಮ ಸಂಸ್ಕಾರ. ಎಂದಾದ್ರೂ ಒಮ್ಮೆ ನೀವು ನೋಡಿರ್ತೀರ, ಆ ಸಂಸ್ಕಾರ ಬಲವತ್ತಾಗಿ ಇರ್ತದೆ. ಈ ಜನ್ಮದಲ್ಲಿ ನೋಡದೆ ಆದ್ರೂ ಕೂಡ ಹಿಂದಿನ ಜನ್ಮ ಸಂಸ್ಕಾರದಿಂದಾಗಿ ಅದರ ಸ್ಮರಣೆ ಅನ್ನೋದು ಬರ್ತದೆ. ಹಾಗೆ ನಮಗೆ ಯಾವ್ದ್ಯಾವ್ದು ವಸ್ತುವನ್ನು ನೋಡಿರುತ್ತೇವೋ ಅದರ ಸ್ಮರಣೆಯನ್ನು ತಂದು ಕೊಡುವಂತ ಕೆಲಸ ಮಾತ್ರ ಮನಸ್ಸಿಂದು. ನೀನು ಅಷ್ಟೇ ಅಲ್ಲ, ಅದಕ್ಕಿಂತಲೂ ಮಿಗಿಲಾದ ವಸ್ತುವಿನಲ್ಲಿ ನೀನು ವ್ಯಾಪಿಸಿದ್ದೀಯ ಅಲ್ಲಪ್ಪ. ಅದರ ಸ್ಮರಣೆ ಬೇಕು ಅಂದ್ರೆ ಇನ್ನೊಬ್ಬರ ಉಪದೇಶ ಬೇಕು. ನಿನ್ನ ಉಪದೇಶವೇ ಸಾಕು. ನನಗೆ ಬಹಳ ಅತ್ಯಂತ ಅಧಮವಾದ ವಸ್ತುವಿನ ಪರಿಚಯ ಇದೆ, ಮಧ್ಯಮ ರೀತಿಯ ವಸ್ತುವಿನ ಪರಿಚಯವೂ ಇದೆ, ಉತ್ತಮವಾದ ವಸ್ತುವಿನ ಪರಿಚಯ ಇಲ್ಲ. ಆ ಉತ್ತಮವಾದ ಪರಿಚಯ ನೀನು ಮಾಡಿಕೊಡಬೇಕು. ಅದರಲ್ಲಿ ನಾನು ವಿಶೇಷ ರೂಪದಿಂದ ಇದ್ದೇನೆ ಅಂತ ನೀನು ಹೇಳಬೇಕು. ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನ ಸದಾಕಾಲ ಧ್ಯಾನ ಮಾಡ್ತಾ ಇದ್ದರೂ ಕೂಡ ನಿನ್ನ ಒಂದು ಉಪದೇಶದ ಅಗತ್ಯ ಇದೆ. ಆತು, ಈಗ ಎಲ್ಲಾ ಪದಾರ್ಥಗಳು ಒಂದೇ ಇಟ್ಕೊಳ್ಳಿ ನೋಡಿ, ಯಾವ್ದ್ಯಾವುದು ಇವೇನು ಎಲ್ಲವೂ ಕೂಡ ಪದಾರ್ಥಗಳೇ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಸಪ್ತ ಪದಾರ್ಥ ಅಂತ ನೈಯಾಯಿಕರು ಒಪ್ತಾರೆ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ. ಈ ರೀತಿ ಈಗ ನಾವೆಲ್ಲರೂ ಮನುಷ್ಯರು, ಮನುಷ್ಯತ್ವೇನ ಸಾಜಾತ್ಯ ಇದೆ, ನಾವೆಲ್ಲ ಒಂದೇ ಜಾತಿಯವರು.
ಜಾತಿ ಅಂದ್ರೆ ಹೀಗೆ ಬ್ರಾಹ್ಮಣರು ವೈಷ್ಣವರು ಹಾಗೆ ಬೇಡ. ನಾವೆಲ್ಲರೂ ಮಾನವರು, ಮನುಷ್ಯತ್ವೇನ ಸಹಜಾತ್ಯ. ನಾವೆಲ್ಲರೂ 60 ವಯಸ್ಸಿನವರು, ಅವಾಗ ನಾ ಎಲ್ಲ ಬರೋದಿಲ್ಲ. ನಾವೆಲ್ಲರೂ 60 ವಯಸ್ಸಿನವರು ಅಂದರೆ 60 ಎನ್ನುವಂತಹ ಆ ಒಂದು ಸಂಖ್ಯೆಯನ್ನು ಇಟ್ಟುಕೊಂಡಾಗ ನಾವು ಬರೋದಿಲ್ಲ. ಯಾರ್ಯಾರು 60 ತಲುಪಿಲ್ವೋ ಅವ್ರ್ಯಾರು ಆ ಒಂದು ಸಜಾತೀಯದಲ್ಲಿ, ಆ ಒಂದು ಪಂಗಡದಲ್ಲಿ ಬರೋದಿಲ್ಲ. ಹಾಗೆ ಈ ನಾವು ಯಾವ ಒಂದು ಧರ್ಮವನ್ನ ಇಟ್ಟುಕೊಂಡು ಹೇಳುತ್ತೇವೋ ಅದು ಅದಕ್ಕೆ ಸಹಜಾತ್ಯ ಅಂತ. ದೇವತೆಗಳೆಲ್ಲೂ ಕೂಡ ದೇವತ್ವೇನ ಸಹಜಾತ್ಯ. ಎಲ್ಲರೂ ದೇವತೆಗಳೇನೆ, ಪರಮಾತ್ಮನ ಎಲ್ಲರೂ ದೇವತೆಗಳೇನೆ. ದೇವತ್ವೇನ ಸಹಜಾತ್ಯ ಅದು ಎಲ್ಲರೂ ಬಂದ್ಬಿಡ್ತಾರೆ. ಅರೆ ಸರ್ವೋತ್ತಮತ್ವ ಅಂತಂದ್ರೆ ಪರಮಾತ್ಮನಲ್ಲಿ ಮಾತ್ರ. ಉಳಿದೆಲ್ಲರೂ ಕೂಡ ವಿಜಾತೀಯರಾದರು. ಸರ್ವೋತ್ತಮತ್ವ ಎನ್ನುವಂಥದ್ದು ಪರಮಾತ್ಮನಲ್ಲಿ ಮಾತ್ರ ಇದೆ. ಈಗ ನೋಡಿ, ಅನೇಕ ಗೋವುಗಳಿವೆ. ಒಂದು 5-6 ಸಾವಿರ ಗೋವುಗಳಿವೆ ಅಂತ ತಿಳ್ಕೊಳ್ಳಿ. ಅವೆಲ್ಲವೂ ಗೋತ್ವೇನ ಸಹಜಾತ್ಯ ಅಂತಂದ್ರೆ ಸಕಲ ಗೋವುಗಳು ಬಂದು. ಯಾಕೆ? ಗೋತ್ವ ಎನ್ನುವಂತಹ ಜಾತಿ ಎಲ್ಲ ಗೋವುಗಳಲ್ಲೂ ಇದೆ, ಹೌದಾ? ಅದರಿಂದ ಎಲ್ಲ ಗೋವುಗಳೂ ಬಂದು ಆಯ್ತಪ್ಪ. ಬರೀ ಕೃಷ್ಣ ಗೋ ಅಂತ ಹೇಳ್ತೇನೆ, ಕಪ್ಪು ಹಸುಗಳು ಮಾತ್ರ ಅಂತ ಹೇಳಿದಾಗ ಬಿಳಿ ಹಸರು ಬರಲಿಲ್ಲ, ಕಂದು ಬಣ್ಣದ್ದು ಬರಲಿಲ್ಲ, ಇವೆಲ್ಲವೂ ಬರಲಿಲ್ಲ. ಬರೀ ಕಪ್ಪು ಹಸುಗಳು ಮಾತ್ರ ಬಂದು. ಎಲ್ಲಾ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಆ ಒಂದು ಸ್ಕೂಲಿನ ಎಲ್ಲಾ ವಿದ್ಯಾರ್ಥಿಗಳು ಬಂದ್ರು. ಬರೀ 8ನೇ ತರಗತಿಯವರು ಅಂತಂದ್ರೆ ಬರೀ 8ನೇ ತರಗತಿಯವರು ಮಾತ್ರ, ಅವರು ಮಾತ್ರ ಸಜಾತೀಯ. ಆವಾಗ ಉಳಿದೆಲ್ಲರೂ ಕೂಡ ವಿಜಾತೀಯ. ಹಾಗೆ ನನಗೆ ಇಷ್ಟು ಪದಾರ್ಥಗಳ ಜ್ಞಾನ ಇದೆ, ಎಲ್ಲವೂ ನನಗೆ ಬರೀ ಪದಾರ್ಥತ್ವೇನ ಸಹಜಾತ್ಯ ಇದೆ. ಈ ಒಂದು ಉಪಕರಣ ಅಂತ ಇಟ್ಕೊಳ್ಳೋಣ, ಒಂದು ಮಿಷನ್ ಅಂತಂದ್ರೆ ಮಿಷನ್ ರೀತಿಯ ಸಹಜಾತ್ಯ ಅಂದ್ರೆ ಒಂದು ಫ್ಯಾನು ಮಿಷನ್ನು, ಗಾಡಿ ಮಿಷನ್ನು, ಫ್ರಿಡ್ಜು ಅದೊಂದು ಮಿಷನ್ನು, ಈ ರೀತಿ ಗೊತ್ತಿದೆ. ಆದ್ರೆ ಅತ್ಯಂತ ಶ್ರೇಷ್ಠವಾದ ವಸ್ತುವಿನ ಸಹಜಾತ್ಯ ಗೊತ್ತಿಲ್ಲ ನನಗೆ. ಶ್ರೇಷ್ಠವಾದ ವಸ್ತುವಿನಲ್ಲಿಯೂ ಕೂಡ ಇಂತಹ ಒಂದು ವಸ್ತುವಿನಲ್ಲಿ ಏನೇ ನಾನು ಇದ್ದೇನೆ ಎನ್ನುವಂಥದ್ದು ನನಗೆ ಗೊತ್ತಾಗಬೇಕು ಅಂತ ಆದ್ರೆ ನಿನ್ನ ಒಂದು ಉಪದೇಶದ ಅಪೇಕ್ಷೆ ಇದೆ. ಯಾಕೆ? ಅದೊಂದನ್ನು ಮಾತ್ರ ಉಪಾಸನೆ ಮಾಡೋಣ. ಅದೊಂದನ್ನು ಮಾಡೋದ್ರಿಂದಾಗಿ ಪರಮಾತ್ಮನ ಲಭ್ಯ ಆಗ್ತಿರಬೇಕಾದ್ರೆ ಇತರ ವಸ್ತುವನ್ನ ನಾವು ಉಪಾಸನೆ ಮಾಡುವುದರಿಂದ, ಅಲ್ಲಿ ಪರಮಾತ್ಮನನ್ನು ಕಾಣುವುದರಿಂದ, ಪರಮಾತ್ಮ ಇದ್ದಾನೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ವಿಶೇಷವಾದ ಒಂದು ರೂಪದಿಂದ ಈ ಒಂದು ವಸ್ತುವಿನಲ್ಲಿಯೇ ಇದ್ದೇನೆ ಅಂತ ಹೇಳಿ ಪರಮಾತ್ಮ ಏನಾದರೂ ನಮಗೆ ಉಪದೇಶ ಮಾಡಿದಾಗ ಆ ಒಂದು ವಸ್ತುವಿನ ಉಪದೇಶವನ್ನು ಪಡೆದು ಅದರ ಒಂದು ಉಪಾಸನೆಯಿಂದಾಗಿ ಶೀಘ್ರವಾಗಿ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು ಎನ್ನುವಂತಹ ಉದ್ದೇಶದಿಂದಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ನನಗೆಲ್ಲ ಸಜಾತಿಯ ಗೊತ್ತಿದೆ, ವಿಜಾತೀಯದ ಜ್ಞಾನ ಬೇಕು, ಅದಕ್ಕೋಸ್ಕರವಾಗಿ ನಿನ್ನ ಒಂದು ಉಪದೇಶದ ಅಪೇಕ್ಷೆ ಇದೆ. ಆದ್ದರಿಂದಾಗಿ ದಯವಿಟ್ಟು ನೀನು ಆ ನಿನ್ನ ವಿಭೂತಿ ರೂಪಗಳ ಉಪದೇಶವನ್ನ ನನಗೆ ಕೊಡು ಎಂಬುದಾಗಿ ಅರ್ಜುನ ಇದರಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ನೋಡಿ, ಬರ್ಕೊಳ್ಳಿ. ಯೋಗಿನ್ ಯೋಗಿನ್ ಅನಂತ ಶಕ್ತಿಶಾಲಿಯೇ ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನೇ ಷಡ್ಗುಣೈಶ್ವರ್ಯ ಸಂಪನ್ನನೇ ತ್ವಾಂ ನಿನ್ನನ್ನು
ತ್ವಾಂ ನಿನ್ನನ್ನು ಪರಿಚಿಂತಯನ್ ಅಹಂ ಸದಾ ಯಾವಾಗಲೂ, ಕ್ಷಮಿಸಿ, ಸದಾ ಯಾವಾಗಲೂ, ತ್ವಾಂ ನಿನ್ನನ್ನು ಸದಾ ಯಾವಾಗಲೂ ಪರಿಚಿಂತಯನ್ ಅಹಂ ಧ್ಯಾನಿಸುತ್ತಿರುವವನಾದರೂ ಧ್ಯಾನಿಸುತ್ತಿರುವವನಾದರೂ ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಇದು ಇಲ್ಲ. ಅದೇನು ಸರಿಯಾಗಿ ಕೇಳಿಸ್ಲಿಲ್ಲ. ಸರಿಯಾಗಿ ಕೇಳಿಸ್ಲಿಲ್ಲ ನೀವು ಹೇಳಿದ್ದು. ಕೇಳಿಸ್ತಿಲ್ಲ ಆಚಾರ್ಯ, ನೀವು ಮಾತಾಡ್ತಾ ಇದ್ದೀರಿ, ಸ್ಪೀಕರ್ ಮೂವ್ ಆಗ್ತಾ ಇದ್ರೆ ಅದ್ರ ನಮ್ಗೇನು ಕೇಳಿಸ್ತಿಲ್ಲ. ಇಲ್ಲ, ಆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅಂದ್ರಲ್ಲ, ಅವಾಗ್ನಿಂದ ಕೇಳಿಸ್ತಾ ಇಲ್ಲ. ಇವಾಗ ಇವಾಗ ಹಾ, ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ ಆಚಾರ್ಯ. ಸರ್ ನನಗ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕೇಳಿಸ್ತು. ಹಾ, ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಏನಂತ? ತ್ವದ್ವಚನಾಭಾವೇ, ತ್ವದ್ವಚನಾಭಾವೇ, ನಿನ್ನ ಉಪದೇಶವಿಲ್ಲವೆಂದರೆ, ತ್ವದ್ವಚನಾಭಾವೇ, ನಿನ್ನ ಉಪದೇಶವಿಲ್ಲವೆಂದರೆ, ಬ್ರಾಕೆಟ್ ಕ್ಲೋಸ್, ಕಥಂ ವಿಂದ್ಯಾಂ, ಕಥಂ ವಿಂದ್ಯಾಂ, ಆ ರೂಪಗಳನ್ನು ಹೇಗೆ ತಾನೇ ತಿಳಿದುಕೊಂಡೇನು, ಆ ರೂಪಗಳನ್ನು ಹೇಗೆ ತಾನೇ ತಿಳಿದುಕೊಂಡೇನು. ಕಥಂ ವಿಂದ್ಯಾಂ ಅಲ್ಲಿ ಕ್ವಶನ್ ಮಾರ್ಕು. ಇದನ್ನ ಬರ್ಕೊಳ್ಳಿ. ಅತಃ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇದನ್ನ. ಅತಃ ಆದ್ದರಿಂದ, ಅತಃ ಆದ್ದರಿಂದ, ಮಯಾ ನನ್ನಿಂದ, ಮಯಾ ನನ್ನಿಂದ, ಕೇಶು ಕೇಶು ಯಾವ ಯಾವ, ಕೇಶು ಕೇಶು ಯಾವ ಯಾವ, ಭಾವೇಶು ಚ ವಸ್ತುಗಳಲ್ಲಿ, ವಸ್ತುಗಳಲ್ಲಿ, ಚಿಂತ್ಯೋಸಿ ಧ್ಯಾನಿಸಲ್ಪಡಬೇಕು, ಚಿಂತ್ಯೋಸಿ ನಿನ್ನನ್ನು ಧ್ಯಾನಿಸಲ್ಪಡಬೇಕು. ಯಾವ ಯಾವ ಪದಾರ್ಥಗಳಲ್ಲಿ ನಿನ್ನನ್ನು ನಾನು ಧ್ಯಾನಿಸಲ್ಪಡಬೇಕಪ್ಪ? ಬೇಕಾದಷ್ಟಿವೆ, ಎಲ್ಲದರಲ್ಲೂ ಇದ್ದೀಯಾ. ಹೌದು, ಅದು ವಿಶೇಷವಾಗಿ ಯಾವುದರಲ್ಲಿ ಇದ್ದೀಯಾ ಅನ್ನೋದು ಮುಖ್ಯ ನನಗೆ. ಆದ್ದರಿಂದ ಇಂಥದ್ರಲ್ಲಿ ಇದ್ದೇನೆ ಅಂತ ಹೇಳಬೇಕು ಅಂತಾದ್ರೆ ನಿನ್ನ ಒಂದು ಉಪದೇಶ ಬಹಳ ಮುಖ್ಯ. ಅದಕ್ಕೋಸ್ಕರವಾಗಿ ಕೇಳ್ತಾ ಇದ್ದೇನೆ, ನಿನ್ನ ಉಪದೇಶ ಬೇಕೇ ಬೇಕು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.